ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ಕಟಕ ರಾಶಿ. ಈ ಒಂದು ಕಟಕ ರಾಶಿಯ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಕಟಕ ರಾಶಿ, ಈ ಒಂದು ರಾಶಿಯ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ರಿಲ್ಯಾಕ್ಸ್ ಟುಡೇ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಬ್ರಾಹ್ಮಣಿ ಅಂಜಲಿ. ಬನ್ನಿ, ಯುಗಾದಿ ವರ್ಷ ಹರ್ಷವನ್ನ ತರಲಿ ಕಟಕ ರಾಶಿಯವರಿಗೆ ಅಂತ ಹೇಳ್ತಾ, ಈ ಒಂದು ಯುಗಾದಿ ಹಬ್ಬದ ವಿಶೇಷತೆಯಲ್ಲಿ ಕಟಕ ರಾಶಿಯವರಿಗೆ ಏನೆಲ್ಲ ಶುಭ ಫಲಗಳನ್ನ ಕೊಡ್ತಾರೆ ಅಂತ ನೋಡ್ತಾ ಹೋಗೋಣ. ನೋಡಿ, ಕಟಕ ರಾಶಿಯವರಿಗೆ ಆಲ್ರೆಡಿ ಗುರು 12ನೇ ಮನೆ ವ್ಯಯಾಧಿಪತಿಯಾಗಿ ಕೊಡ್ತಿದ್ದಾರೆ. ಯಾಕೆಂತ ಅಂದ್ರೆ ಕಟಕ ರಾಶಿಯವರು ಮೊದಲೇ ಮೃದು ಸ್ವಭಾವದವರು ಅಂತ ಹೇಳ್ತೀವಿ. ಜೊತೆಗೆ ಹೆಚ್ಚು ಮಾನಸಿಕವಾಗಿ ಅತಿ ಹೆಚ್ಚು ಹಚ್ಕೊಳ್ಳುವಂತ ವ್ಯಕ್ತಿ ಆಗಿರ್ಬೋದು, ಅಥವಾ ಬೇಗ ಪ್ಯಾನಿಕ್ ಅಥವಾ ಬೇಗ ಡಿಪ್ರೆಷನ್ ಆಗುವಂಥದ್ದು, ಅಥವಾ ಬಹಳ ಬೇಗ ರಿಯಾಕ್ಟ್ ಮಾಡುವಂತಹ ರಾಶಿಗಳೇನಾದ್ರು ಇದ್ರೆ ಅದು ಕಟಕ ರಾಶಿಯವರು. ಯಾಕೆಂದ್ರೆ ಮನೋಕಾರಕ ಚಂದ್ರ. ಸೊ ಚಂದ್ರಮ ಹೇಗೆ ಅಂತ ಅಂದ್ರೆ ತಾಯಿ ಇದ್ದಂಗೆ ಅಂತ ಹೇಳ್ತೀವಿ. ಕಟಕ ರಾಶಿಯ ವ್ಯಕ್ತಿಗಳು ಖಂಡಿತ ತಾಯಿಯ ಹೃದಯವನ್ನು ಹೊಂದಿರುವಂತಹ ವ್ಯಕ್ತಿಗಳು. ಯಾಕೆಂದ್ರೆ ಅವರು ಯಾರನ್ನೂ ನೋಯಿಸೋದಕ್ಕೆ ಇಷ್ಟಪಡಲ್ಲ. ಆದ್ರೆ ಅವ್ರು ತುಂಬಾ ನೋಯಿಸೋದಕ್ಕೆ ಬಹಳಷ್ಟು ಜನ ಕಾಯ್ಕೊಂಡಿರ್ತಾರೆ. ಅಂದ್ರೆ ಅವ್ರು ಯಾರನ್ನ ಏನ್ ಮಾತಾಡ್ಬೇಕು ಅಂತ ಅಂದ್ರೂ ಕೂಡ ಬಹಳಷ್ಟು ಯೋಚನೆ ಮಾಡಿ ಮಾತಾಡ್ತಾರೆ. ಅವ್ರ ಮನ್ಸನ್ನ ನೊಂದ್ಕೊಂಡ್ಬಿಡ್ತಾರೇನೋ, ನಾನು ಏನಾದ್ರು ಹೇಳೋದ್ರಿಂದ ಅವ್ರಿಗೆ, ನನ್ನ ಮಾತುಗಳಿಂದ ಅವ್ರಿಗೆ ನೋವುಗಳಾಗ್ಬಿಡುತ್ತೇನೋ, ಬೇಜಾರಾಗ್ಬಿಡುತ್ತೇನೋ ಅಂತೆಲ್ಲ ಅನ್ಕೊಳ್ಳುವಂತ ವ್ಯಕ್ತಿಗೆನೆ ನೋವು ಮಾಡುವಂತ ವ್ಯಕ್ತಿಗಳು ತುಂಬಾ ಜನ ಇರ್ತಾರೆ. ಹೌದು. ಅದು ಹೇಗೆ ಅಂತಂದ್ರೆ, ಕಟಕ ರಾಶಿ ಕಟ್ಕೊಂಡಂತಹ ಗಂಡನೇ ಆಗಿರ್ಬೋದು, ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಅಕ್ಕ ತಂಗಿರಾಗಿರ್ಬೋದು, ಅಣ್ಣ ತಮ್ಮಂದಿರಾಗಿರ್ಬೋದು, ಸ್ನೇಹಿತರು ಆಗಿರ್ಬೋದು, ಇಂಥವರೆಲ್ಲ ಆದಷ್ಟು ಬೇಗ ಕಟಕ ರಾಶಿಯವರ ಮನಸ್ಸನ್ನ ಬಹಳಷ್ಟು ನೋವು ಮಾಡ್ತಾರೆ. ಯಾಕೆಂದ್ರೆ ಮೃದು ಸ್ವಭಾವದ ವ್ಯಕ್ತಿಗಳಾಗಿರೋದ್ರಿಂದ, ಅದು ಗಂಡೆ ಆಗ್ಲಿ ಎಣ್ಣೆ ಆಗ್ಲಿ, ಕಟಕ ರಾಶಿ ವ್ಯಕ್ತಿಗಳು ಬಹಳಷ್ಟು ಮೃದು ಸ್ವಭಾವದವರಾಗಿರ್ತಾರೆ. ಎಲ್ಲರ ತರ ಗಟ್ಟಿಯಾಗಿ ನಿಂತು ಅಲ್ಲ. ಹಾಗಾಗಿ ಸ್ವಲ್ಪ ಕಟಕ ರಾಶಿಯವ್ರ ಹತ್ರ ಏನೇ ಮಾತಾಡ್ಬೇಕು ಅಂತ ಅಂದ್ರೂ ಕೇರ್ಫುಲ್ ಆಗಿ ಮಾತಾಡಿ. ಯಾಕೆ ಅವ್ರು ಯಾರಿಗೂ ನೋವು ಮಾಡಕ್ ಇಷ್ಟಪಡಲ್ಲ ಅಂದಾಗ ಅವ್ರ ವ್ಯಕ್ತಿಗಳಿಗೆ ನೋವು ಮಾಡಿದಾಗ ಎಷ್ಟು ನೋವಾಗತ್ತಲ್ಲ. ಸೊ ಮಾನಸಿಕವಾಗಿ ತಮ್ಮ ಸಮತೋಲವನ್ನ ಕಳ್ಕೊಳ್ಳೋದ್ರಿಂದ ಕಟಕ ರಾಶಿಯವರು ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು. ಜೊತೆಗೆ ಕಟಕ ರಾಶಿಯವರಿಗೆ ಆಲ್ರೆಡಿ ಗುರು ವ್ಯಯಸ್ಥಾನದಲ್ಲಿ ಕುಳಿತಿದ್ದ, ಸ್ವಲ್ಪ ನಿದ್ದೆ ಭಂಗ ಆಗುವಂಥದ್ದು. ನೋಡಿ, 12ನೇ ಮನೆಯಲ್ಲಿ ಯಾವ ಗ್ರಹಗಳು ಇರಬಾರ್ದು ಅಂತ ಹೇಳ್ತೀನಿ. ಯಾಕೆಂತ ಅಂದ್ರೆ ವ್ಯಯಸ್ಥಾನ ಅಂತ ಏನ್ ಕರಿತೀವಿ, ಶಯನ ಸ್ಥಾನನೂ ಕೂಡ ನಾವು ಅದಕ್ಕೆ ಹೇಳ್ತೀವಿ. ಹಾಗಾಗಿ ನಮ್ಗೆ ಶಯನ ಸ್ಥಾನ ಚೆನ್ನಾಗಿರ್ಬೇಕು. ಮಲಗುವಂತಹ ಒಂದು ನಾವು ನಿದ್ದೆ ವೆರಿ ಇಂಪಾರ್ಟೆಂಟ್ ಒಬ್ಬ ಮನುಷ್ಯನಿಗೆ, ಅಲ್ವಾ? ಸೊ ನಿದ್ದೆ ಇಲ್ಲದೆ ಪ್ರಪಂಚದಲ್ಲಿ ಯಾವುದೇ ಚರಾಚರ ರಾಶಿಗಳು, ಬದುಕಿರುವಂತಹ ರಾಶಿಗಳಿರ್ಬೋದು, ಜೀವ ಇರುವಂತಹ ರಾಶಿಗಳಿಗೆ ನಿದ್ದೆ ಇಂಪಾರ್ಟೆಂಟ್. ಒಂದು ಕ್ರಿಮಿಕೀಟನೂ ಕೂಡ ನಿದ್ದೆ ಮಾಡುತ್ತೆ ಅಂದಾಗ ನಾವು ಮನುಷ್ಯನಾದಂತವನು ಒಂದು 8 hours ನಿದ್ದೆ ಒಳಗಾದ್ರೆ ಲೈಫಲ್ಲಿ ತುಂಬಾ ಸುಖ ಸಂತೋಷವನ್ನ ನೋಡ್ತೀವಿ. ನೋಡಿ, ಯಾರು ನಿದ್ದೆ ಇಲ್ಲದೆ ಒದ್ದಾಡ್ತಾರೋ ಅವ್ರು ಎಲ್ಲಾ ಕಾಯಿಲೆಗಳನ್ನು ಬಸ್ಕೊಳ್ತಾರೆ. ಸೊ ನಿದ್ದೆ ಸುಖವನ್ನ ಹೊಂದಿರುವಂತಹ ವ್ಯಕ್ತಿ, ನೆಮ್ಮದಿಯಾಗಿ ಮಲಗಿ ಜೀವನ ಮಾಡುವಂತಹ ವ್ಯಕ್ತಿ. ಈಗ ನೋಡಿ, ಹೆಚ್ಚು ಹಣವನ್ನ ಸಂಪಾದನೆ ಮಾಡಿಟ್ರೆ ಏನಾಗುತ್ತೆ? ಟ್ಯಾಕ್ಸ್ ಭಯ ಅಲ್ವಾ? ಈಗಂತೂ ಒಂದು 10 ರೂಪಾಯಿ ಸಂಪಾದನೆ ಮಾಡ್ಲಿ, 100 ರೂಪಾಯಿ ಸಂಪಾದನೆ ಮಾಡ್ಲಿ, ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ಟಲೇಬೇಕು. ಅದಕ್ಕೆ ಯಾಕೆ ಅಷ್ಟೊಂದು ಒದ್ದಾಟಗಳು, ಒತ್ತಡಗಳು? ಖಂಡಿತ ನಮ್ಮ ಲೈಫಲ್ಲಿ ನಾವು ಎಷ್ಟು ಚೆನ್ನಾಗಿರ್ಬೇಕು ಅನ್ನೋದನ್ನ ನಾವ್ ಹೆಂಗೆ ಜೀವನ ಶೆಡ್ಯೂಲ್ನ ಬದಲಾಯಿಸ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್. ನೋಡಿ, ಏನಾಗುತ್ತೆ, ಒಡವೆ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಇಟ್ರೆ ಅಲ್ಲಿ ಕಳ್ತನ ಮಾಡ್ತಾರಂತ ಭಯ, ಮನೇಲಿ ಇಟ್ರೆ ಮನೇಲಿ ಕಳ್ತನ ಮಾಡ್ತಾರಂತ ಭಯ, ಮೈ ಮೇಲೆ ಹಾಕೊಂಡ್ರೆ ಅಲ್ಲಿ ಕಳ್ತನ ಮಾಡ್ತಾರ ಭಯ. ಇನ್ನೆಲ್ಲಿ ಜೀವನ ನೆಮ್ಮದಿಯಾಗಿರೋಕ್ ಸಾಧ್ಯ ಅನ್ನೋದೇ ಆಗತ್ತೆ. ಹಾಗಾಗಿ ಒಬ್ಬ ಮನುಷ್ಯನಿಗೆ ನಾವು ಲೈಫಲ್ಲಿ ಹೇಗೆ ಶೆಡ್ಯೂಲ್ ಆಗಿ ಬದುಕ್ತೀವಿ, ನಮ್ಮ ವ್ಯವಸ್ಥೆ ಯಾವ ರೀತಿ ಹೋಗುತ್ತೆ ಅನ್ನೋದನ್ನ ಇಂಪಾರ್ಟೆಂಟ್ ಆಗಿರೋದ್ರಿಂದ ಕಟಕ ರಾಶಿಯವರಿಗೆ ಎಲ್ಲವೂ ಕೂಡ ನೀಟಾಗಿರ್ಬೇಕು, ಸಮಸ್ಥಿತಿಯಲ್ಲಿ ಇರ್ಬೇಕು. ಯಾವುದು ಕೂಡ ಆಚೆ ಈಚೆ ಆಗಂಗಿಲ್ಲ. ಒಬ್ಬ ತಾಯಿ ಹೇಗೆ ತನ್ನ ಮನೇನ ಹೊಂದಿಸಿ ಜೀವನ ಮಾಡ್ಕೊಂಡು ಹೋಗ್ತಾಳೋ, ಅದೇ ರೀತಿ ಕಟಕ ರಾಶಿಯವರು ಕೂಡ ತಮ್ಮ ಜೀವನವನ್ನ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಒಂದು ರಾಶಿ. ಕಟಕ ರಾಶಿಯವರಿಗೆ ಗುರು ಆಲ್ರೆಡಿ 12ನೇ ಮನೆಯಿದ್ದಾನೆ. ಇನ್ನೇನು ಜೂನ್ ತಿಂಗಳ ನಂತರ ಗುರು ಜನ್ಮರಾಶಿಗೆ ಬರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಇರ್ಲಿ ಕಟಕ ರಾಶಿಯವ್ರಿಗೆ. ಯಾಕೆಂದ್ರೆ ಕಟಕ ರಾಶಿಯವ್ರು ಹೇಗೆ ಅಂತ ಅಂದ್ರೆ, ತನ್ನಿಗೆ ಇಲ್ಲದೆ ಇದ್ರು ಪರವಾಗಿಲ್ಲ, ಮತ್ತೊಬ್ರು ಚೆನ್ನಾಗಿರ್ಲಿ ಅಂತ ಬಯಸುವಂತ ವ್ಯಕ್ತಿ. ನೋಡಿ, ನಾವಿದ್ರೆ ಇಲ್ಲ, ಹೌದು ಅಲ್ವಾ? ನಾವೇ ಇಲ್ಲ ಅಂದ್ರೆ ಏನು ಅಲ್ವಾ? ಲೈಫಲ್ಲಿ ಘಟ ಇದ್ರೆ ಮಠ ಅಂತೀವಿ, ಘಟನೆ ಇಲ್ಲ ಅಂದ್ರೆ ಮಠ ಕಟ್ಕೊಂಡು ಏನ್ ಮಾಡಕ್ಕೆ? ಹಾಗಾಗಿ ಏನಾಗತ್ತೆ, ಲೈಫಲ್ಲಿ ನಾವು ಚೆನ್ನಾಗಿರ್ಬೇಕು ಅಂತಂದ್ರೆ ನಮ್ಮ ಇಂಪಾರ್ಟೆನ್ಸ್ ನಾವು ಕೊಡ್ಬೇಕು. ನೋಡಿ, ಒಬ್ಬ ಮನೇಲಿ ಒಬ್ಬ ತಾಯಿ ಚೆನ್ನಾಗಿದ್ದಾಳೆ ಅಂದಾಗ ಮಾತ್ರ ಅಲ್ಲಿರೋ ಮನೆ ಕುಟುಂಬ, ಮಕ್ಕಳಾಗಿರ್ಬೋದು, ಗಂಡ ಆಗಿರ್ಬೋದು ಚೆನ್ನಾಗಿರ್ತಾರೆ. ಆದ್ರೆ ತಾಯಿ ತನ್ನ ಆರೋಗ್ಯದ ಬಗ್ಗೆ ನೋಡ್ಕೊಳ್ಳೋದೇ ಇಲ್ಲ. ಅವಳು ಏನೋ ಮಾಡ್ತಾಳೆ, ಜೀವನ ಶೈಲಿ ಹೇಳಲಿ, ಮಕ್ಕಳನ್ನ ಕಳ್ಸಿದ್ರೆ ಸಾಕಪ್ಪ, ಎಲ್ಲೋ ಒಂದ್ ಕಡೆ ಹೊಂದಾಣಿಕೆ ಮಾಡ್ಕೊಳ್ಳೋದಾಗ್ಲಿ, ಬರೋದಾಗ್ಲಿ, ತರೋದಾಗ್ಲಿ, ಎಲ್ಲವೂ ವ್ಯವಸ್ಥೆನ ಅಡ್ಜಸ್ಟ್ಮೆಂಟ್ ಅಲ್ಲೇ ಹೋಗ್ತಾಳೆ. ಅವಳು ತಿನ್ನೋ ಹೊಟ್ಟೆಯಿಂದ ಹಿಡಿದು ಕಮ್ಮಿ ಮಾಡ್ಕೊಳ್ತಾಳೆ. ಅವಳು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ. ಹಾಗಾಗಿ ಕಟಕ ರಾಶಿಯವರು ಸ್ವಲ್ಪ
ನಿಮ್ಮ ಒಂದು ಸ್ವಂತಿಕೆಯನ್ನ ಕಾಪಾಡ್ಕೊಳ್ಳೋದನ್ನ ಶುರು ಮಾಡ್ಕೊಳ್ಳಿ. ನೀವು ಚೆನ್ನಾಗಿದ್ರೆ ಎಲ್ರೂ ಚೆನ್ನಾಗಿರ್ತಾರೆ. ನೀವು ಏನ್ ಮಾಡ್ಬೇಕು ಅಂತ ಹೊರಟಿದ್ದೀರೋ, ಏನು ಆಗ್ಬೇಕು ಅಂತ ಹೊರಟಿದ್ದೀರೋ ಅಂದಾಗ ನಿಮ್ಮ ಮನಸ್ಸ ಸಮತೋಲ ಅಂದ್ರೆ ಮನಸ್ಥಿತಿಯ ಸಮತೋಲನೆ ಮಾಡ್ಕೊಂಡಾಗ ಮಾತ್ರ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗೆ ಕಟಕ ರಾಶಿಯಲ್ಲಿ ಎಲ್ಲೋ ಒಂದ್ ಕಡೆ ಜನ್ಮರಾಶಿ ಗುರು ಬರ್ತಾ ಇರೋ ತಲೆ ಕೆಡ್ಸ್ಕೊಬೇಡಿ. ಯಾಕಂದ್ರೆ ಗುರುವಿನ ದೃಷ್ಟಿ 7ನೇ ಮನೆ ಇರೋದ್ರಿಂದ ಗಂಡ ಹೆಂಡತಿಯ ಒಂದು ವೈವಾಹಿಕ ವಿಚಾರದಲ್ಲಿ ಇರ್ಬೋದು, ನಿಮ್ಮ ವ್ಯವಹಾರಿಕ ವಿಚಾರದಲ್ಲಿ ಇರ್ಬೋದು, ಖಂಡಿತ ಲೈಫ್ ಅಲ್ಲಿ ಚೇಂಜಸ್ ನ ನೋಡ್ತಾ ಹೋಗ್ತಾರೆ. ಯಾಕೆ ಅಂತ ಅಂದ್ರೆ ಗುರು ದೃಷ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಗುರು ಕುತ್ಕೊಳ್ಳಿ, ರಾಶಿಯಲ್ಲಿ ಕುತ್ಕೊಂಡಾಗ ಏನಾಗುತ್ತೆ, ಈಗ ನಮ್ಗೆ ಏನೋ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂದಾಗ ಆಗ ಹೆಲ್ತಿ ಫುಡ್ಗಳನ್ನ ತಿನ್ನುವಂಥದ್ದು, ಸರಿಯಾದ ಸಮಯಕ್ಕೆ ಊಟವನ್ನ ಮಾಡುವಂಥದ್ದನ್ನೆಲ್ಲ ಮಾಡ್ತಾ ಬರ್ಬೇಕಾಗತ್ತೆ. ಲೈಫ್ ಶೆಡ್ಯೂಲ್ಸ್ನ ಚೇಂಜ್ ಮಾಡ್ಕೊಳ್ಳಿ. ಕಟಕ ರಾಶಿಯಲ್ಲಿ ಖಂಡಿತ ಒಳ್ಳೇದಾಗತ್ತೆ. ಇದ್ರ ಜೊತೆಗೆ ಏನಾಗ್ತಾ ಹೋಗುತ್ತೆ, 7ನೇ ಮನೆ ಗುರುದೃಷ್ಟಿ ಬೀರ್ತಾ ಇರೋದ್ರಿಂದ ಲೈಫ್ ಅನ್ಕೊಂಡಂತಹ ಕೆಲಸಗಳು, ಜೊತೆಗೆ 9ನೇ ಮನೆ ನೋಡ್ತಾ ಇದ್ದಾನೆ, ಭಾಗ್ಯದ ಬಾಗಿಲು ಕೂಡ ನಿಮ್ಗೆ ಕಟಕ ರಾಶಿಯಲ್ಲಿ ಓಪನ್ ಆಗತ್ತೆ. ಇಷ್ಟು ದಿವಸ ಕಷ್ಟಪಟ್ಟಂತಹ ಕಷ್ಟಗಳನ್ನ ನಿವಾರಣೆ ಮಾಡೋದಕ್ಕೆ ಗುರು ಬರ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಗುರುವಾರ ದಿನ ಮಂತ್ರಾಲಯಕ್ಕೆ ಹೋಗುವಂಥದ್ದು, ಅಥವಾ ಇಲ್ಲೇ ಇರುವಂತಹ ರಾಘವೇಂದ್ರ ಸ್ವಾಮಿನ ದರ್ಶನ ಮಾಡುವಂಥದ್ದು, ರಾಘವೇಂದ್ರ ದೇವಸ್ಥಾನಗಳಲ್ಲಿ ಹೆಜ್ಜೆ ನಮಸ್ಕಾರವನ್ನ ಮಾಡುವಂಥದ್ದನ್ನ ಮಾಡ್ತಾ ಬನ್ನಿ. ಕಟಕ ರಾಶಿಯಲ್ಲೇ ಗುರು ಉಚ್ಚ ಸ್ಥಿತಿಲಿರೋದ್ರಿಂದ ನೋಡಿ, ರಾಮನಿಗೂ ಕೂಡ ಗುರು ಕಟಕ ರಾಶಿಯಲ್ಲಿ ಉಚ್ಚನಾಗಿದ್ದಾನೆ. ಪಟ್ಟಾಭಿಷೇಕ ಆಗ್ಬೇಕು ಅಂತ ಅಂದ್ರು, ರಾಮ ವನವಾಸ ಅನುಭವಿಸ್ಬೇಕು ಅಂದ್ರು ಗುರು ಇಂಪಾರ್ಟೆಂಟ್. ಹಾಗಾಗಿ ಕಟಕ ರಾಶಿಯಲ್ಲಿ ಗುರು ಉಚ್ಚನಾದ್ರೆ ಏನಾಗತ್ತೆ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ಮಾನಸಿಕ ಸ್ಥಿತಿಯಲ್ಲಿ ಮತ್ತೆ ಸಮತೋಲನ ಕಳ್ಕೊಳ್ತೀರಿ. ಎಕ್ಸ್ಪ್ರೆಷನ್ ಅಲ್ಲಿ ತುಂಬಾ ಜಾಸ್ತಿ ಓವರ್ ಎಕ್ಸೈಟ್ಮೆಂಟ್ ಜಾಸ್ತಿ ಇರ್ತದೆ. ಇದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ರಾಮ ದೇವ ಕೂಡ, ಆ ದೇವಾನು ದೇವತೆಗಳಿಗೆ ಕಾಟ ತಪ್ಪಿದ್ದಲ್ಲ ಅಂತಂದ್ರೆ ರಾಮ ಕೂಡ ಕಟಕ ರಾಶಿ ಗುರು ಉಚ್ಚನಾಗಿತ್ತು. ಪಟ್ಟಾಭಿಷೇಕ ಬಂದಾಗಾರು ಆಗ್ಲಿ ಅಥವಾ ಕಾಡಿಗೆ ವನವಾಸಕ್ಕೆ ಹೋದಾಗ್ಲಿ. ಹಾಗಾಗಿ ಸೀತೆ ಮಾತೆಯನ್ನು ಕೂಡ ಜನ ಬದುಕೋಕ್ ಬಿಡ್ಲಿಲ್ಲ ರಾಮನ ಜೊತೆ. ಪಟ್ಟಾಭಿಷೇಕ ಮಾಡೋ ಟೈಮಲ್ಲಿ ರಾಮ ಜೊತೆಗಿದ್ರು, ಎಲ್ಲ ವನವಾಸ ಮುಗಿಸಿ ಬಂದು ರಾಮನ ಜೊತೆ ಇರ್ಬೇಕು ಅಂದಾಗ್ಲೂ ಜನಗಳು ಬಿಡ್ಲಿಲ್ಲ. ಸೊ ಹಾಗಾಗಿ ಕಟಕ ರಾಶಿಯವರು ಆದಷ್ಟು ಬೇರೆಯವರ ಮಾತುಗಳಿಗೆ ಗಮನ ಕೊಡದೆ, ಯಾರೋ ಏನೋ ಅಂದ್ಬಿಟ್ರು ಅಂತ ಹೇಳಿ ನೀವೆಲ್ಲ ಡಿಪ್ರೆಷನ್ ಆಗೋದು ಬೇಡ. ನಿಮ್ಮ ಮನಸ್ಥಿತಿನ ಯಾವತ್ತು ಏಕಚಿತ್ತತೆಯಿಂದ ಕಾಪಾಡ್ಕೊಳ್ತಿರೋ, ನಿಮ್ಮ ಮನೋಬಲವನ್ನ ಯಾವಾಗ ಸ್ಟ್ರಾಂಗ್ ಮಾಡ್ಕೊಳ್ತಿರೋ, ಕಟಕ ರಾಶಿಯವರು ಅಂದ್ಕೊಂಡಿದ್ದೆಲ್ಲ ಸಾಧನೆ ಮಾಡುವಂತಹ ಸಮಯ ಬರ್ತಾ ಹೋಗುತ್ತೆ. ನಿಮ್ಮ ಒಂದು ತಾಯಿ ಮನಸ್ಸು, ಹೃದಯ ಏನಿದೆ ಅದನ್ನ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಎಲ್ಲವನ್ನೂ ನಂಬಿ ಹಾಳಾಗುವಂಥದ್ದಾಗ್ತಾ ಹೋಗುತ್ತೆ. ನೀವ್ ಯಾರಿಗೂ ನಾವು ಮೋಸ ಮಾಡಲ್ಲ, ನಿಮಗೆ ಮೋಸ ಮಾಡೋರು ಬರ್ತಾರೆ ಅಂದಾಗ ನಾವ್ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ಅನ್ನೋದನ್ನ ಸ್ವಲ್ಪ ಮನಸ್ಥಿತಿಯಿಂದ ನೀವು ಕಂಟ್ರೋಲ್ ಮಾಡ್ಕೊಂಡ್ರೆ ಲೈಫಲ್ಲಿ ತುಂಬಾ ಚೇಂಜಸ್ ನ ನೋಡ್ತಾ ಹೋಗ್ತೀರಿ. ಈ ಯುಗಾದಿ ಹಬ್ಬ ಖಂಡಿತ ನಿಮ್ಗೆ ಶುಭ ಫಲಗಳನ್ನ ತರುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಒಳ್ಳೆದಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಕಟಕ ರಾಶಿಯ ಯುಗಾದಿ ವರ್ಷ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.